ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂಥ ಶಿವರಾಮ ಕಾರಂತರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ತರಗತಿಯನ್ನು ಪ್ರಾರಂಭ ಮಾಡುವ. ಕನ್ನಡದ ಪ್ರಖ್ಯಾತ ಲೇಖಕರು ಸಾಹಿತಿಗಳು ಆದಂಥ ಶಿವರಾಮ ಕಾರಂತರು 1902 ಅವರ ಕಾಲ 1902 1902ರಲ್ಲಿ ಅವರ ಜನನ ಆಗುತ್ತೆ. ಅವರು ಹುಟ್ಟಿದ ಸ್ಥಳ ಉಡುಪಿಯ ಕೋಟಾದಲ್ಲಿ ಅವರ ಜನನ ಆಗ್ತದೆ. ಅವರ ಕೃತಿಗಳು ಬಂದು ಮೂಕಜ್ಜಿಯ ಕನಸುಗಳು, ಮರಳಿ ಮಣ್ಣಿಗೆ, ಹಳಿದ ಮೇಲೆ, ಬೆಟ್ಟದ ಜೀವ, ಮೈಮನಗಳ ಸುಳಿಯಲಿ, ಚೋಮನ ದುಡಿ, ಯಕ್ಷಗಾನ, ಬಯಲಾಟ, ಬಾಲಪ್ರಪಂಚ, ವಿಜ್ಞಾನ ಪ್ರಪಂಚ ಅನ್ನುವಂಥ ವೈಜ್ಞಾನಿಕ ಕೃತಿಗಳನ್ನು ಕೂಡ ಬರೀತಾರೆ. ಮುಕ್ತದ್ವಾರ, ಗರ್ಭಗುಡಿ, ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಟಲದಲ್ಲಿ, ಜೀವನಾನುಭವ ಇತ್ಯಾದಿ ಇವು ಅವರ ಒಂದು ಸಾಹಿತ್ಯಿಕ ಒಂದು ಕೊಡುಗೆಗಳು. ನಮ್ಮ ಕನ್ನಡ ಭಾಷಾ ಒಂದು ಸಾಹಿತ್ಯವನ್ನ ಶ್ರೀಮಂತಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಕೃತಿಗಳು ಅಂತೇಳಿದ್ರೆ ತಪ್ಪಾಗಲಾರದು. ಇವರ ಒಂದು ಆತ್ಮಕಥನ ಅಂದರೆ ಗೊತ್ತು. ಒಬ್ಬ ವ್ಯಕ್ತಿ ತನ್ನ ಜೀವನದ ಸಾಧನೆಗಳನ್ನು, ಜೀವನದ ಅನುಭವಗಳನ್ನು ತಾನೇ ಬರೆದುಕೊಳ್ಳೋದನ್ನು ನಾವು ಆತ್ಮಕಥನ ಅಂತೇಳಿ ಕರಿತೀವಿ. ಅಂತ ಆತ್ಮಕಥನ ಇವ್ರದ್ದು ಯಾವುದಪ್ಪ ಅಂದರೆ ಹುಚ್ಚು ಮನಸ್ಸಿನ 10 ಮುಖಗಳು. ಇದು ನಮ್ಮ ಶಿವರಾಮ ಕಾರಂತರ ಆತ್ಮಕಥನ. ಶಿವರಾಮ ಕಾರಂತರ ಆತ್ಮಕಥನ ಯಾವುದು ಅಂದರೆ ಹುಚ್ಚು ಮನಸ್ಸಿನ 10 ಮುಖಗಳು. ಇನ್ನು ಅವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಇವರಿಗೆ ಅವರ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇನ್ನು ಅವರ ಪ್ರಸಿದ್ಧ ಕೃತಿಯಾದಂಥ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಬಂದಿದೆ. ಇದು ಅವರ ಪ್ರಶಸ್ತಿಗಳು. ಮತ್ತೊಮ್ಮೆ ಅವರ ಪರಿಚಯನ ಮಾಡೋಣ. ಶಿವರಾಮ ಕಾರಂತರು ಅವರ ಕಾಲ ಬಂದು 1902ರಲ್ಲಿ ಇವರ ಜನನ ಆಗುತ್ತೆ. ಸ್ಥಳ ಬಂದು ಉಡುಪಿಯ ಕೋಟಾದಲ್ಲಿ ಇವರ ಜನನ ಆಗುತ್ತೆ. ಕೃತಿಗಳು ಬಂದು ಮೂಕಜ್ಜಿಯ ಕನಸುಗಳು, ಮರಳಿ ಮಣ್ಣಿಗೆ, ಹಳಿದ ಮೇಲೆ, ಬೆಟ್ಟದ ಜೀವ, ಮೈಮನಗಳ ಸುಳಿಯಲಿ, ಚೋಮನ ದುಡಿ, ಯಕ್ಷಗಾನ ಬಯಲಾಟ, ಬಾಲಪ್ರಪಂಚ, ವಿಜ್ಞಾನ ಪ್ರಪಂಚ, ಮುಕ್ತದ್ವಾರ, ಗರ್ಭಗುಡಿ, ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಟಲದಲ್ಲಿ, ಜೀವನಾನುಭವ ಇತ್ಯಾದಿ. ಅವರ ಆತ್ಮಕಥನ ಹುಚ್ಚು ಮನಸ್ಸಿನ 10 ಮುಖಗಳು. ಇವರಿಗೆ ಬಂದಂಥ ಪ್ರಶಸ್ತಿಗಳು ಏನು? ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇನ್ನು ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇದು ಕನ್ನಡದ ಪ್ರಖ್ಯಾತ ಲೇಖಕರಾದಂಥ ಸಾಹಿತಿಗಳಾದಂಥ ಶಿವರಾಮ ಕಾರಂತರ ಕಿರು ಪರಿಚಯ. ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಅಥವಾ ಲೇಖಕರ ಕುರಿತು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.